ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಕೆಲವೊಂದು ಸೂಕ್ಷ್ಮವಾದಂತಹ ಮತ್ತು ಅತಿ ಉಪಯುಕ್ತವಾದಂತಹ ವಿಚಾರವನ್ನು ಹೇಳೋಣ ಅಂತ ಇದ್ದೇನೆ. ನೀವು ಓದ್ತಾ ಇದ್ದೀರಲ್ಲ, ಆ ಓದು ನಿಮಗೆ ಎಷ್ಟು ಸಹಾಯ ಮಾಡ್ತಾ ಇದೆ, ನಿಮ್ಮ ಮೆಮೊರಿಯಲ್ಲಿ ಎಷ್ಟು ಉಳಿತಾ ಇದೆ ಅಂಥೇಳಿ ನೀವು ತಿಳ್ಕೊಬೇಕಾದ್ರೆ ಇಲ್ಲಿ ಹೇಳುವಂತಹ ಒಂದಷ್ಟು ಕೆಲವು ಪ್ರಯೋಗಗಳನ್ನು ನೀವು ಮಾಡಿ ಅಥವಾ ಕೆಲವು ವಿಚಾರಗಳನ್ನು ನೀವು ತಿಳ್ಕೊಳ್ಳಿ. ಅದೇನು ಅಂತಂದರೆ, ಓದಿನ ನಂತರ ಕೆಲವೊಂದು ಅಭ್ಯಾಸಗಳನ್ನು ನಾವು ಇಟ್ಕೋಬೇಕಾಗತ್ತೆ. ಆಗ ಅದು ಅಚ್ಚಳಿಯದೆ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಅದಕ್ಕೆ 3 R's ಅಂತ ಕರೀತಾರೆ: ರೀಕಾಲ್, ರೀಇನ್ಫೋರ್ಸ್ ಆ್ಯಂಡ್ ರಿವೈಸ್ ಅಂತ ಹೇಳಿ. ಮನನ, ಪುನರ್ಬಲನ ಹಾಗೂ ಪುನರಾವರ್ತನೆ ಅಂತ ಹೇಳಿ ಕೂಡ ಹೇಳ್ಬೋದು. ನೋಡಿ ಮಕ್ಕಳ, ಕಲಿಕೆಯ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡ್ರೆ ಕಲಿಕೆ ಬಹಳ ಸುಲಭವಾಗುತ್ತೆ. ಏನಪ್ಪ ಹಾಗಂದ್ರೆ ಅಂತಂದರೆ, ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗಣಿತ ಅಂದರೆ ಮ್ಯಾಥ್ಸನ್ನು ನೀವು ಮಾಡ್ತೀರಿ. ಮ್ಯಾಥ್ಸ್ ಮಾಡಬೇಕಾದ್ರೆ ನಿಮಗೆ ಎರಡು ಅಂದರೆ ಮನಸ್ಸಿನ ಮತ್ತು ಭೌತಿಕ ಅಂದರೆ ಮೆಂಟಲ್ ಆ್ಯಂಡ್ ಫಿಸಿಕಲ್, ಈ ಎರಡರ ಒಂದು ಉಪಯೋಗ ಇಲ್ಲಿ ಆಗ್ತಾ ಹೋಗುತ್ತೆ. ಮಕ್ಕಳ, ಒಂದು ತಿಳ್ಕೊಳ್ಳಿ, ಯಾವುದು ಕೂಡ ಕಷ್ಟ ಅಲ್ಲ. ಈ ಮನನ ಮಾಡೋದಿದೆಯಲ್ಲ, ತುಂಬ ಸುಲಭವಾದಂಥ ವಿಚಾರ. ಗಣಿತದಲ್ಲಿ ಮನನ ಮಾಡುವಂಥದ್ದು ಏನೂ ಇಲ್ಲ. ಗಣಿತದಲ್ಲಿ ಅಭ್ಯಾಸ ಮಾಡಿದವನು ಯಾವಾಗಲೂ ಗೆಲ್ತಾನೆ ಅನ್ನುವಂಥ ಮಾತಿದೆ. ಅಂದರೆ ಅಭ್ಯಾಸ ಮಾಡ್ತಾ ಇದ್ರೆ ಗಣಿತ, ಕ್ಲಿಷ್ಟಕರವಾದಂತಹ ಗಣಿತದ ಲೆಕ್ಕಗಳು ಕೂಡ ಅತಿ ಸುಲಭವಾಗುತ್ತೆ ಅಂತ ಹೇಳೋದಿದೆ. ನೋಡಿ, ಟೀಚರ್ಸ್ ನಿಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಮನನ ಮಾಡ್ಕೊಳ್ಳಿ ಅಂತ ಅದನ್ನು ಹೇಳ್ಬೋದು. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಕರೆಯಲ್ವೇ. ನೋಡಿ, ಯಾಕೆ ಮಂತ್ರನ ನಮ್ಗೆ ಅರ್ಥ ಆಗದಿದ್ರು ಕೂಡ ಸುಲಭವಾಗಿ ಅದು ನಮ್ಮ ಬಾಯಿಗೆ ಬರುತ್ತೆ ಅಂತಂದರೆ ಅದನ್ನು ಮನನ ಮಾಡ್ತೀವಿ. ಅಂದರೆ ಮನನ ಅಂದ್ರೆ ಏನು ಅಂತಂದರೆ, ಪ್ರತಿ ಸತಿ ಅದನ್ನು ತಪ್ಪದೆ ಪುನರುಚ್ಚರಿಸುವುದು ಅಂತ ಹೇಳಿ, ಅಂದರೆ ರೆಪಿಟೇಷನ್ ಅಂತ ಕರಿತೀವಿ. ನೀವೆಷ್ಟು ಆ ಒಂದು ವಿಷಯಗಳನ್ನು ಪುನರುಚ್ಚರಿಸ್ತೀರಾ ಅಷ್ಟೇ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಅದಾದಮೇಲೆ ರೀಕಾಲ್ ಅಂತ ಹೇಳಿದ್ನಲ್ವ, ರೀಕಾಲ್ ಆದಮೇಲೆ ಪುನರ್ಬಲನ ಅಂದರೆ ರೀಇನ್ಫೋರ್ಸ್ ಮಾಡಿ. ಎಷ್ಟು ಓದಿದ್ದೀರಾ ಅಂತೇಳಿ ನಿಮಗೆ ತಿಳಿಬೇಕು. ಅದಕ್ಕೇನು ಮಾಡಿ ಅಂತಂದರೆ, ನಿಮಗೆ ನೀವೇ ಕೆಲವೊಂದು ಪರೀಕ್ಷೆಗಳನ್ನು ಒಡ್ಕೊಳ್ಳಿ. ಅಂದರೆ ಎಕ್ಸಾಮಿನ್ ಯುವರ್ ಸೆಲ್ಫ್, ಇವ್ಯಾಲ್ಯೂಯೇಟ್ ಯುವರ್ ಸೆಲ್ಫ್ ಅಂತ ಕೂಡ ಕರಿಬಹುದು. ಈಗೇನು ಓದಿದ್ದೀರಲ್ಲ ಅದನ್ನು ನಿಮಗೆ ನೀವೇ ಪ್ರಶ್ನೆಗಳನ್ನ ಕೇಳಿಕೊಂಡು ಅದಕ್ಕೆ ಉತ್ತರಿಸೋ ಪ್ರಯತ್ನನ ಮಾಡಿ. ಆಗ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಾನು ಓದಿದ್ದೇನೆ ಅಂತ ಹೇಳಿ. ಕೆಲವೊಂದು ವಿಚಾರಗಳು ನೀವು ಅಲ್ಲಿ ಬಿಟ್ಟಿದ್ರು ಕೂಡ ಅದನ್ನು ನೀವು ರೀಇನ್ಫೋರ್ಸ್ ಮಾಡಿ ಅಥವಾ ರಿವೈಸ್ ಮಾಡೋದಕ್ಕೆ ಮುಂದಾಗಿ. ಆಗ ರಿವೈಸ್ ಮಾಡೋದು ಅಂತಂದರೆ ಈ ಪುನರಾವರ್ತನೆ ಅಂತ, ಅಂದರೆ ನೀವು ಮಾಡಿದ್ದನ್ನೇ ಮತ್ತೊಮ್ಮೆ ಮಾಡ್ತಕ್ಕಂಥದ್ದು. ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಟ್ಟಿದ್ದನ್ನ ಮತ್ತೊಂದು ಸಾರ್ತಿ ನೀವು ಅದನ್ನು ಹೇಳಿದ್ರೆ ಅದು ರಿವೈಸ್ ಆಗುತ್ತೆ, ಅಂದರೆ ಪುನರಾವರ್ತನೆ ಆಗುತ್ತೆ. ನನಗೆ ಬಹಳಷ್ಟು ಜನ ಮಕ್ಕಳು ಈ ವಿಚಾರನ ಕೇಳಿದಾಗ ಅವರಿಗೆ ಹೇಳುವಂಥ ಮಾತು ನಾನು ಒಂದೇ: ಸರ್, ನಮಗೆ ಟೈಮ್ ಸಾಕಾಗ್ತಿಲ್ಲ ಸರ್. ನಿಮ್ಮಲ್ಲೂ ಕೂಡ ಬಹಳಷ್ಟು ಜನ ಈ ವಿಚಾರವನ್ನು ಒಪ್ತೀರಾ ಅಂತ ಅಂದ್ಕೊಳ್ತೀನಿ. ನಿಮಗೂ ಕೂಡ ಟೈಮ್ ಸಾಕಾಗ್ತಿರಲ್ಲ. ಹಂಗಂದ್ರೆ ನಿಮ್ಮ ದೊಡ್ಡವರು, ನಿಮ್ಮ ಶಿಕ್ಷಕರು, ನಿಮ್ಮ ಅಪ್ಪ ಅಮ್ಮ ಆಗಲಿ ಮತ್ತೊಬ್ಬರಾಗಲಿ ಟೈಮ್ ಮ್ಯಾನೇಜ್ ಮಾಡೋದು ಕಲ್ತ್ಕೊಳ್ಳೋ, ಟೈಮ್ ಮ್ಯಾನೇಜ್ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಹಾಗಾದರೆ ಏನದು ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ? ನೋಡಿ ಮಕ್ಕಳ, ಟೈಮ್ ಮ್ಯಾನೇಜ್ ಮಾಡೋದು ನೀವು ಮಾಡಬೇಕಾಗಿಲ್ಲ. ಟೈಮ್ ಕ್ಯಾನ್ ಮ್ಯಾನೇಜ್ ಬೈ ಇಟ್ ಸೆಲ್ಫ್. ಅಂದರೆ ನೀವು ಟೈಮ್ ಮ್ಯಾನೇಜ್ ಮಾಡ್ಕೋಬೇಕಾಗಿಲ್ಲ, ಆದರೆ ಏನು ಮಾಡ್ಕೋಬೇಕು ಅಂದರೆ ನಿಮ್ಮನ್ನು ನೀವು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಯಾವಾಗಲೂ ನಮ್ಮ ಒಂದು ಅಭ್ಯಾಸಗಳನ್ನು, ನಮ್ಮ ಒಂದು ಜೀವನ ಶೈಲಿಯನ್ನು ತುಂಬ ಸರಿಯಾಗಿ ಇಟ್ಕೊಳ್ತಾ ಹೋದರೆ, ನೀಟಾಗಿ ಇಟ್ಕೊಂಡು ಹೋದರೆ ಆಗ ಆ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನಿಮಗೆ ಸಮಯ ಸಿಗುತ್ತೆ. ಸಮಯ ಸಿಗಲ್ಲ ಅಂತ ಹೇಳೋದು ಒಂದು ಜಸ್ಟ್ ಅನ್ ಎಕ್ಸ್ಕ್ಯೂಸ್ ಅಂತ ಕರಿತೀವಲ್ಲ, ಹಾಗೆ. ಆಮೇಲೆ ಈ ಸಮಯದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಇನ್ನೊಂದು ನನ್ನ ಗಮನಕ್ಕೆ ಬರುವಂಥ ವಿಚಾರ ಏನಪ್ಪ ಅಂತಂದರೆ, ಸಮಯವನ್ನು ಹೇಗೆ ಸದುಪಯೋಗಗೊಳಿಸೋದು ಅಂತ ಹೇಳಿ. ಟೈಮ್ ಆ್ಯಂಡ್ ಟೈಡ್ ನೆವರ್ ಸ್ಟಾಪ್ಸ್ ಟು ಎನಿಬಡಿ ಅಂತೇಳಿ ಅಲ್ವಾ. ಜ್ಞಾನ ಅಂತನ್ನೋದು ಅದಕ್ಕೆ ಬೇರೆ ಪರ್ಯಾಯ ಇಲ್ಲ. ದೇರ್ ಇಸ್ ನೋ ಆಲ್ಟರ್ನೇಟ್ ಫಾರ್ ನಾಲೆಡ್ಜ್ ಅಂತ ಕರಿತೀವಿ. ನಹಿ ಜ್ಞಾನೇನ ಸದೃಶಂ ಅಂತ ಹೇಳಿರೋದು ಕೂಡ ಇದೆ. ವಿದ್ಯಾರ್ಥಿಗಳಾದಂಥ ನೀವುಗಳೆಲ್ಲರೂ ಕೂಡ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಒಂದು ನೀತಿ ಸಂಹಿತೆಯಲ್ಲಿ, ಚಾಣಕ್ಯ ನೀತಿ ಸಂಹಿತೆ ಅಂತ ಕರೀತಾರೆ, ಆ ನೀತಿ ಸಂಹಿತೆಯಲ್ಲಿ ಹೇಳೋದಿದೆ: ವಿದ್ಯಾರ್ಥಿನಾಂನ ಸುಖಂ ನ ನಿದ್ರಾ ಅಂತ ಹೇಳಿ. ಅಂದರೆ ವಿದ್ಯಾರ್ಥಿ ಸುಖಕ್ಕೆ ಮತ್ತೆ ನಿದ್ರೆಗೆ ಆಸೆ ಪಟ್ಟವನು ನಿಜವಾದಂಥ ವಿದ್ಯಾರ್ಥಿ ಅಲ್ಲ ಅಂತ ಹೇಳೋದಿದೆ. ನೋಡಿ, ನಮಗೆ ಏನೆಲ್ಲ ಅನುಕೂಲತೆ ನಮ್ಮ ತಂದೆ ತಾಯಿ ಮಾಡಿಕೊಟ್ಟಿದ್ದಾರಲ್ವಾ. ನೋಡಿ, ನಿಮಗೆ ಓದೋದಕ್ಕೆ ಕುರ್ಚಿ, ಮೇಜು, ಅದಕ್ಕೊಂದು ಲೈಟು,
ಅದಾದ ನಂತರ ನಿಮಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು. ಕೆಲವೊಂದು ಮನೇಲಿ ನಾನು ನೋಡಿದ್ದೀನಿ, ಅಪ್ಪ ಅಮ್ಮ ಮಕ್ಕಳು ಓದ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಒಂದು ದೊಡ್ಡ ಪರೀಕ್ಷೆ ಎದುರಾದಂಗೆ. ಅವರೇ ಬಂದು ನಿಮಗೆ ಊಟ ಮಾಡಿಸೋದೇನು, ನಿಮಗೆ ನೀರು ಕುಡಿಸೋದೇನು, ನಿಮಗೆ ಹಾಲು ತಂದ್ಕೊಡೋದೇನು, ಅಪ್ಪ ಅಮ್ಮ ನೀವು ಎದ್ದಿರೋ ತನಕ ಅವ್ರು ಎದ್ದಿರೋದೇನು. ನೋಡಿ ಎಷ್ಟು ಕಷ್ಟಗಳಿದೆ. ಆದ್ರಿಂದ ನೀವು ಮೊದಲು ವಿದ್ಯಾರ್ಥಿ ಅನ್ನಿಸ್ಕೊಂಡಾಗ ವಿದ್ಯೆನ ಅರ್ಜಿಸ್ತಾ ಇದ್ದೀರಾ ಅಥವಾ ವಿದ್ಯೆಯನ್ನ ನೀವು ಸಂಪಾದಿಸ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಬೆಲೆ ಇರೋ ತರಹ ನೀವು ನಡ್ಕೋಬೇಕಾಗುತ್ತೆ. ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಹೇಳಿದ್ದೆ, ಬೇಡದೇ ಇರುವಂತಹ ಕೆಲವು ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ಬಿಟ್ಟಿರ್ತೀವಿ. ಈಗ ಉದಾಹರಣೆಗೆ ಮೊಬೈಲ್ ನೋಡುವಂಥದ್ದು ಅಲ್ವಾ. ಬಹಳಷ್ಟು ಜನ ತಂದೆ ತಾಯಂದ್ರಿಗೆ ಈ ಮೊಬೈಲ್ ಹುಚ್ಚನ್ನ ಬಿಡಿಸೋದು ಒಂದು ದೊಡ್ಡ ಒಂದು ಯಾಗನೇ ಸರಿ ಅಂತ ಅನ್ಸುತ್ತೆ. ಅದು ಅಷ್ಟು ಸುಲಭನಾಗಿ ಹೋಗುವಂಥದ್ದಲ್ಲ. ಇಲ್ಲಿ ನಿಮಗೆ ಒಂದೇ ಒಂದು ಪುಟ್ಟ ವಿಚಾರವನ್ನು ಹೇಳ್ಬಿಟ್ಟು ಈ ಉಪನ್ಯಾಸ ಮಾಲಿಕೆಯನ್ನು ಸಮಾಪ್ತಿಗೊಳಿಸ್ತೀನಿ. ಒಂದು ಸತಿ ಒಬ್ಬ ಮನುಷ್ಯನ ಮುಂದೆ ಮೊಬೈಲು ಮತ್ತೆ ಪುಸ್ತಕ ಆ ಮನುಷ್ಯನಿಗೆ ಹೇಳ್ತಂತೆ. ಮೊದಲು ಪುಸ್ತಕ ಹೇಳ್ತಂತೆ, ನೋಡಯ್ಯ, ನನ್ನನ್ನು ನೀನು ತಲೆ ಬೊಗ್ಗಿಸಿ ನೋಡು, ನಿನ್ನನ್ನು 100 ಜನರಲ್ಲಿ ತಲೆ ಎತ್ತುವಂತೆ ನಾನು ಮಾಡುತ್ತೇನೆ ಅಂತ. ಆಗ ಮೊಬೈಲ್ ಹೇಳ್ತಂತೆ, ಒಮ್ಮೆ ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ. ನೋಡಿ ಅಲ್ವಾ, ಪ್ರಪಂಚದಲ್ಲಿ ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಯಾರೂ ಒಂದು ಹೇಳಲ್ಲ. ಅದನ್ನು ನಮ್ಮಷ್ಟಿಗೆ ನಾವೇ ಅರ್ಥ ಮಾಡ್ಕೋಬೇಕು. ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ, ನಮಗೆ ಏನು ನಮ್ಮ ಜೀವನ. ನೋಡಿ, ನಮ್ಮ ಜೀವನ ಅನ್ನೋದು ಒಂದು ಸ್ವಂತ ಮನೆ ಇದ್ದ ಹಾಗೆ. ನೋಡಿ, ಸ್ವಂತ ಮನೆನ ಎಷ್ಟು ನೀಟಾಗಿ ಜೋಪಾನವಾಗಿ ಒಂದು ಚೂರು ಧೂಳಾಗ್ದಲ್ಲೇ ನಾವು ಇಟ್ಕೊಳ್ತೀವಲ್ವಾ. ಒಂದು ಮನೆ ಅನ್ನೋಂಥ ವಸ್ತುವನ್ನೇ ನಾವು ಅಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ ಅಂದಾಗ ನಮ್ಮ ಜೀವನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೇಕು. ಲೈಫ್ ಈಸ್ ಸೋ ಪ್ರೆಷಿಯಸ್ ಅಂತ ಕರೀತಾರಲ್ವಾ. ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಸಮಾಪ್ತಿಗೊಳಿಸ್ತೇನೆ. ಧನ್ಯವಾದಗಳು.